ಮತ್ತೊಮ್ಮೆ ಉಗ್ರರ ಜಾತಿಯನ್ನ ಕೇಳಿ ನಮ್ಮ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ 28 ಪ್ರವಾಸಿಗರನ್ನ ಗುಂಡು ಹಾಕಿ ಕೊಂದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಅನ್ನುವ ಹೆಸರನ್ನ ಕೊಟ್ಟು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದ್ದಕ್ಕೆ ಇವತ್ತು ಸಂಕೇಶ್ವರ ನಗರದಲ್ಲಿ ಅಭಿನಂದನಾ ರ್ಯಾಲಿ ತೆಗೆಯಲಾಯಿತು. ಬೆಳಗ್ಗೆ ನಗರದ ಗಾಂಧಿ ಚೌಕ್ದಿಂದ ಪ್ರಾರಂಭವಾದ ಪಾದಯಾತ್ರೆ ನಗರದ ಪ್ರಮುಖ ಬೀದಿ ಮಾರ್ಗವಾಗಿ ಕೊನೆಗೆ ನಗರದ ಪುರಸಭೆ ಆವರಣದಲ್ಲಿ ತಲುಪಿತು. ಪಾದಯಾತ್ರೆ ವೇಳೆ ಪಾಕಿಸ್ತಾನ ಮುರ್ದಾಬಾದ್, ಹಿಂದೂಸ್ತಾನ ಜಿಂದಾಬಾದ್, ಜೈ ಜವಾನ್ ಜೈ ಕಿಸಾನ್, ಭಾರತ ಮಾತಾ ಕಿ ಜೈ ಹೀಗೆ ಘೋಷಣೆಗಳನ್ನ ಕೂಗಿ ಪಾದಯಾತ್ರೆ ಸಾಗಿತ್ತು. अभिनंदन वंदन के इस यात्रा पे हम सभी देशवासी संकेश्वर के नागरिक एक साथ जुट करके अपनी एकता को जो परिचय दिया है वो बहुत सराहनीय है. भारत देश पूरे पाकिस्तान के साथ सक्षम युद्ध लड़ने के लिए सक्षम है. ये सभी नागरिक अपने मन से भय निकाल देना. देश युद्ध में चलेगा तो आप हमेशा सुरक्षित रहोगे. आज का दिन देश के प्रथम राष्ट्रपति के साथ के द्वारा और आखिरी बच्चा तक सभी का सुरक्षा करना, सुरक्षा देना ये सेना का हक है. हम सभी सेना के वजह से इस देश के अंदर चैन नींद ले रहे हैं. मैं सभी नागरिकों को, भूतपूर्व सैनिकों को, प्रेस रिपोर्टरों को और पूरे थल सेना, वायु सेना, जल सेना इन तीनों अंगों को मैं सराहनीय से सैल्यूट करता हूं. और देश हमेशा आगे बढ़ेगा और आपकी एकता और अखंडता के लिए हम सक्षम हैं और हम आपका सेवा करने के लिए हमेशा तैयार हैं. ಈ ವೇಳೆ ನಗರದ ಮಾಜಿ ಸೈನಿಕರು, ಹಿಂದೂ ಮತ್ತು ಕನ್ನಡ ಸಂಘಟನೆ, ಕಾಲೇಜಿನ ವಿದ್ಯಾರ್ಥಿನಿಯರು, ವೈದ್ಯರು, ನ್ಯಾಯವಾದಿಗಳು, ಪುರಸಭೆ ಸದಸ್ಯರು, ಮಹಿಳೆಯರು ಸೇರಿ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ವರದಿ ವಿನಾಯಕ ಬೋಸಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.